Hi dear students, 2 marks question 78th in the continue ಮಾಡೋಣ. A metallic sphere of radius 9 centimeter is melted. ಒಂದು ಸ್ಪಿಯರ್ ಇದೆ, ಈ ಸ್ಪಿಯರಿನ ರೇಡಿಯಸ್ ಅವನೇ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಎ ಸ್ಪಿಯರ್ ಆ್ಯಂಡ್ ದಿಸ್ ಸ್ಪಿಯರ್ ಈಸ್ ಹ್ಯಾವಿಂಗ್ ಎ ರೇಡಿಯಸ್ ಆಫ್ 9 ಸೆಂಟಿಮೀಟರ್. ಈ ಸ್ಪಿಯರನ್ನು ಮೆಲ್ಟ್ ಮಾಡಿ ದ ಸ್ಪಿಯರ್ ಈಸ್ ಕನ್ವರ್ಟೆಡ್ ಇಂಟು ಸಿಲಿಂಡರ್. ಸೊ ಇಟ್ ಈಸ್ ಕನ್ವರ್ಟೆಡ್ ಇಂಟು ಸಿಲಿಂಡರ್. ಹಾಗಾದರೆ ನಾವೇನು ಮಾಡಬೇಕೀಗ? ಒಂದು ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 9 ಸೆಂಟಿಮೀಟರ್, ಒಂದು ಸ್ಪಿಯರ್ದು ರೇಡಿಯಸ್ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೇನೆ. ಅದನ್ನು ಮೆಲ್ಟ್ ಮಾಡ್ತಾ ಇದ್ದೀವಿ, ಮೆಲ್ಟ್ ಮಾಡಿ ರೀಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಏನಾಗಿ ರೀಕಾಸ್ಟ್ ಮಾಡ್ತಾ ಇದ್ದೀವಿ? ಸೊ ವಿ ಆರ್ ರೀಕಾಸ್ಟಿಂಗ್ ಇಟ್ ಇನ್ ಟು ದ ಶೇಪ್ ಆಫ್ ಎ ಸಿಲಿಂಡರ್. ಸೊ ಸಿಲಿಂಡರ್ನ ಶೇಪ್ಗೆ ಅದನ್ನು ರೀಕಾಸ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇಂಟು ಎ ಸಿಲಿಂಡರ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್, ಆ ಒಂದು ಸಿಲಿಂಡರ್ದು ರೇಡಿಯಸ್ ಕೊಟ್ಟಿದ್ದಾನೆ, ಇದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೇನೆ. ಆದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಸೊ ರೇಡಿಯಸ್ ಆಫ್ ಸ್ಪಿಯರ್ ಈಸ್ ಗಿವನ್ ಆಸ್ 9 ಸೆಂಟಿಮೀಟರ್. ದೆನ್ ದೇ ಹ್ಯಾವ್ ಗಿವನ್ ದ ರೇಡಿಯಸ್ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ದು ರೇಡಿಯಸ್ ಏನು ಕೊಟ್ಟಿದ್ದಾನೆ? ಸೊ ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್ ಗಿವನ್ ಆಸ್ 6 ಸೆಂಟಿಮೀಟರ್. Now we have to find out what is the height of the cylinder. ಸೊ ಸಿಲಿಂಡರ್ನ ಹೈಟ್ ಎಷ್ಟಿದೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಫೈಂಡ್ ಔಟ್ ದ ಹೈಟ್ ಆಫ್ ದ ಸಿಲಿಂಡರ್. ಸೊ ಹಾಗಾದರೆ ಸ್ಪಿಯರ್ನ ಮೆಲ್ಟ್ ಮಾಡಿ ರೀಕಾಸ್ಟ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ಸಿಲಿಂಡರ್ ಅಂತ. ಸ್ಪಿಯರ್ನ ಕರಗಿಸಿ ಸಿಲಿಂಡರ್ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ವಾಲ್ಯೂಮ್ ಆಫ್ ಸಿಲಿಂಡರ್ನ ಸ್ಪಿಯರ್ನ V1 ಅಂತ ಕರೆಯೋಣ, ದಟ್ ಈಸ್ ಆ್ಯಂಡ್ ವಾಲ್ಯೂಮ್ ಆಫ್ ಸಿಲಿಂಡರ್ನ V2 ಅಂತ ಕರೆಯೋಣ. ವಾಲ್ಯೂಮ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಹಾಗಾದರೆ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಹಾಗಾದರೆ ವಾಲ್ಯೂಮ್ ಆಫ್ ಸ್ಪಿಯರ್ ಏನು? 4/3 ಇಂಟು ಪೈ ಆರ್ ಕ್ಯೂಬ್ is equal to, what is the volume of a cylinder? Pi r square h. Pi cancel ಆಯಿತು. ಇನ್ನು what is the remaining? 4/3 ಇಂಟು ಆರ್ ಕ್ಯೂಬ್ ಅಂದರೆ 9 ಇಂಟು 9 ಇಂಟು 9 is equal to ಆರ್ ಸ್ಕ್ವಯರ್ ಅಂದರೆ 6 ಇಂಟು 6 ಇಂಟು h. Now we want h. h is equal to ಈ 6ನ ಡಿನಾಮಿನೇಟರ್ ತಗೊಳ್ಳಿ, 4/3 ಇಂಟು 9 ಇಂಟು 9 into 9 divided by 6 divided by 6. 3 1s are 3 3s are 3 1s are 3 2s are 2 1s are 2 2s are. Then again 3 3s are 9, 3 2s are 6, 2 1s are 2 1s are. So h is equal to, ಇಲ್ಲಿ 3 ಮಿಕ್ಕಿದೆ, ಇಲ್ಲಿ 9 ಮಿಕ್ಕಿದೆ. So h is equal to 3 into 9. Therefore, the height of the cylinder is equal to 9 3s are 27 centimeter. ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಸಾಲಿಡನ್ನು ಇನ್ನೊಂದು ಸಾಲಿಡಾಗಿ ಕನ್ವರ್ಟ್ ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ದ ವಾಲ್ಯೂಮ್ ವಿಲ್ ನೆವರ್ ಚೇಂಜ್. ವಾಲ್ಯೂಮ್ ರಿಮೈನ್ ಆಸ್ ಇಟ್ ಈಸ್. Therefore, as the sphere is melted and recast into cylinder, which will not change, the volume will not change. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅವನು? ಈ ಆಸ್ ಗಿವನ್, ಫೈಂಡ್ ದ ಡಯಾಮೀಟರ್ ಆಫ್ ಎ ಸರ್ಕ್ಯುಲರ್ ಬೇಸ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಹೂಸ್ ಸ್ಲ್ಯಾಂಟ್ ಹೈಟ್ ಈಸ್ 8 ಸೆಂಟಿಮೀಟರ್ ಆ್ಯಂಡ್ ಸೆಮಿ ವರ್ಟೆಕ್ಸ್ ಆ್ಯಂಗಲ್ ಈಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡಿ ಏನೇನು ಕೊಟ್ಟಿದ್ದಾನೆ ಅವನು? ಈ ಆಸ್ ಗಿವನ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾನೆ. ಸೊ ಸ್ಲ್ಯಾಂಟ್ ಹೈಟನ್ನು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಸೆಮಿ ವರ್ಟೆಕ್ಸ್ ಆ್ಯಂಗಲ್ ಕೊಟ್ಟಿದ್ದಾನೆ, 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಬೇಸ್. ನೋಡಿ ಈ ಸರ್ಕ್ಯುಲರ್ ಬೇಸ್ ಇದೆಯಲ್ಲ, ಇದರದ್ದು ಡಯಾಮೀಟ್ರು ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಟು ಫೈಂಡ್ ದ ಡಯಾಮೀಟರ್ ಆಫ್ ದಟ್ ಒನ್, ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೇಡಿಯಸ್. ಸೊ ರೇಡಿಯಸ್ ಗೊತ್ತಾದರೆ ಈಸಿಯಾಗಿ ಡಯಾಮೀಟ್ರ್ ಗೊತ್ತಾಗುತ್ತೆ. ಹಾಗಾದರೆ ಇದು ಅವನು ಕೊಟ್ಟಿರೋಂತಹ ಫಿಗರ್. ಈ ಫಿಗರ್ನ ನೋಡಿಕೊಂಡು ನಾವೀಗ ಬರೆಯೋಣ. ಸೊ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ದ ಸ್ಲ್ಯಾಂಟ್ ಹೈಟ್ ಈಸ್ ಗಿವನ್? ಸೊ ಸ್ಲ್ಯಾಂಟ್ ಹೈಟ್ ಅಂದರೆ ಎಲ್ ಈಸ್ ಗಿವನ್ ಆ್ಯಸ್ 8 ಸೆಂಟಿಮೀಟರ್. ಹಾಗಾದರೆ ಎಲ್ ಯಾರಿಗೆ ಸಮ? ಎಲ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್. ಸೊ ಅದನ್ನು ಇಲ್ಲಿ ಸ್ಲ್ಯಾಂಟ್ ಹೈಟಿಗೆ ನಾನು ಬರ್ಕೊಂಡಿರೋದು. ಹಾಗಾದರೆ ಸ್ಕ್ವಯರ್ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಲ್ ಅಂದರೆ 8. ಸೊ ಈ ಕಡೆ ರೂಟ್ ತೆಗಿರಿ, ಈ ಕಡೆ ಸ್ಕ್ವಯರ್ ಹಾಕ್ರಿ. ಸೊ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್ ಈಸ್ ಈಕ್ವಲ್ ಟು
8 ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ತೆಗೆದೆ ಈ ಕಡೆ ರೂಟ್ ಇಲ್ಲಿ ರೂಟ್ ತೆಗೆದೆ ಈ ಕಡೆ ಸ್ಕ್ವೇರ್ ಹಾಕ್ಕೊಂಡೆ. ಸೊ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಈಸ್ ಈಕ್ವಲ್ ಟು 64. ಸೊ ಇದನ್ನು ಯು ಕಾಲ್ ಇಟ್ ಆಸ್ 1. ಈಗ ನಾನೇನು ಮಾಡ್ತೀನಿ, ಸೊ ಇಲ್ಲಿ ಕಾಸನ್ನು ಬಳಕೆ ಮಾಡ್ತೀನಿ. ನೋಡಿ, ನಾನೀಗ ಐ ವಿಲ್ ಟೇಕ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದನ್ನು ತೊಗೊಂಡಿದ್ದೀನಿ ನೋಡಿ, ಇದನ್ನು ತೊಗೊಂಡಿದ್ದೀನಿ. ಇದು ಸೆಮಿ ವರ್ಟೆಕ್ಸ್ ಆ್ಯಂಗಲ್ ಕೊಟ್ಟಿದ್ದೇನೆ 60 ಡಿಗ್ರಿ ಅಂತ. ಇದು ಹೈಟು, ಇದು ರೇಡಿಯಸ್ಸು, ಇದು ಸ್ಲ್ಯಾಂಟ್ ಹೈಟು. ಸೊ ಇದು 60 ಡಿಗ್ರಿ ಆದರೆ ಸೊ ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಾಸೆಂಟ್ ಆಗುತ್ತೆ, ಇದು ಹೈಪಾಟಿನ್ಯೂಸ್ ಆಗುತ್ತೆ. ಹಾಗಾದರೆ ಕಾಸ್ನ ಯೂಸ್ ಮಾಡ್ಕೊಳ್ಳಿ. ಈ ರೇಡಿಯಸ್ ಅಂದರೆ ನಮ್ಗೆ ಆಲ್ರೆಡಿ ಸ್ಲ್ಯಾಂಟ್ ಹೈಟ್ ಅಂದರೆ ಆಲ್ರೆಡಿ ಗೊತ್ತು, ಇಟ್ ಈಸ್ 8 ಸೆಂಟಿಮೀಟರ್. ಈಗ ನಾನೇನು ಮಾಡ್ತೀನಿ, ಇದು ಅಡ್ಜಾಸೆಂಟು, ಇದು ಹೈಪಾಟಿನ್ಯೂಸು. ಅಡ್ಜಾಸೆಂಟ್ ಏಕೆಂದರೆ ಇದು ಆಪೋಸಿಟ್ಟು, ಅಡ್ಜಾಸೆಂಟು ಮತ್ತು ಹೈಪಾಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ಕಾಸ್ ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಾಸೆಂಟ್ ಬೈ ಹೈಪಾಟಿನ್ಯೂಸ್. So cos, what is theta? So theta is 60 degree is equal to adjacent ಎಷ್ಟಿದೆ h divided by hypotenuse ಎಷ್ಟಿದೆ, it is hypotenuse ಅಂದರೆ ಸ್ಲ್ಯಾಂಟ್ ಹೈಟ್ನ 8 ಅಂತ ಕೊಟ್ಟಿದ್ದೇನೆ. What is cos 60 degree? So cos 60 degree is 1/2. 1/2 is equal to h by 8. 1/2 is equal to h by 8. Therefore h is equal to 8ನ ಮೇಲೆ ತಗೊಂಡೋಗ್ರಿ, 8/2. ಸೊ ವಾಟ್ ಈಸ್ 8/2? ಇಟ್ ಈಸ್ 4 ಸೆಂಟಿಮೀಟರ್. ಹೈಟ್ ಎಷ್ಟಾಯಿತು? 4 ಸೆಂಟಿಮೀಟರ್ ಆಯಿತು. ಹಾಗಾದರೆ ಹೈಟ್ ಬಂದ ಮೇಲೆ ಈ ಹೈಟನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದೆ ನಾನು? ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್ ಈಸ್ ಈಕ್ವಲ್ ಟು 64. ಅಥವಾ ಇನ್ನೂ ಒಂದು ಕೆಲಸ ಮಾಡ್ಬೋದು, ಈಗ ನೀವು ಡೈರೆಕ್ಟಾಗಿ ಟ್ಯಾನ್ ಥೀಟಾಗೆ ಹೋಗ್ಬೋದು. ಟ್ಯಾನ್ ಥೀಟಾಗೆ ಹೋದರೆ ನಮಗೆ ಡೈರೆಕ್ಟಾಗಿ ರೇಡಿಯಸ್ಸೇ ಬಂದ್ಬಿಡುತ್ತೆ. ಸೊ ಯೂಸ್, ಯಾಕೆಂದರೆ ಇದು ಆಪೋಸಿಟ್ಟು, ಇದು ಹೈಪಾಟಿನ್ಯೂಸು, ನಾಟ್ ಸೈನ್ ಥೀಟಾಗಿ ಹೋಗ್ಬೇಕಾಗುತ್ತೆ. ಸೊ ಸೈನ್ ಥೀಟಾಗಿ ಹೋದರೆ ರೇಡಿಯಸ್ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ. ಸೊ ಇಲ್ಲಾಂದರೆ ಹೈಟ್ನ ಕಂಡುಹಿಡ್ಕೊಂಡು ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಆರ್ ಸ್ಕ್ವಯರ್ ಅಂದರೆ ಗೊತ್ತಿಲ್ಲ, ಪ್ಲಸ್ ಎಚ್ ಸ್ಕ್ವಯರ್ ಅಂದರೆ 4 ಸ್ಕ್ವಯರ್ ಈಸ್ ಈಕ್ವಲ್ ಟು 64. ಸೊ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವಯರ್, 4 ಸ್ಕ್ವಯರ್ ಅಂದರೆ 16 ಈಸ್ ಈಕ್ವಲ್ ಟು 64. ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 64 ಪ್ಲಸ್ 16 ಈ ಕಡೆ ಬಂದರೆ -16. ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 64ಅಲ್ಲಿ 16 ಹೋಯಿತು ಅಂದರೆ 48. ಆರ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 48. ಆರ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 48 ಕ್ಯಾನ್ ಬಿ ರಿಟನ್ ಆಸ್ 16 3s. ಸೊ ಆರ್ ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಸ್ಕ್ವಯರ್ ರೂಟ್ ಆಫ್ 16? 4√3 centimeter. So this is the radius. So using this radius you can find out, ಏನು ಫೈಂಡ್ ಔಟ್ ಮಾಡಬೇಕು? ಸೊ ಯು ಫೈಂಡ್ ಔಟ್ diameter. R is equal to, D is equal to 2 into R. So diameter is equal to 2 into radius. What is radius? 4√3. So diameter is equal to 4 2s are 8√3. So 8√3 centimeter is the diameter of the circular base. ನೋಡಿ, ಇನ್ನೂ ಒಂದು ಕೆಲಸ ಮಾಡ್ಬೋದು. ಈಗ ನಾನು ಡೈರೆಕ್ಟಾಗಿ ಸೈನ್ ಥೀಟಾ ಯೂಸ್ ಮಾಡಿಕೊಂಡು ರೇಡಿಯಸ್ನ ಕಂಡುಹಿಡಿತೀನಿ. ಸೊ ಹೇಗೆ ಸೈನ್ ಥೀಟಾನ ಯೂಸ್ ಮಾಡ್ಕೊಂಡು ರೇಡಿಯಸ್ನ ಕಂಡುಹಿಡಿಯೋದು? ಇಲ್ಲಿ ಅಪ್ಲೈ ಮಾಡಿ. ಇದು ಆಪೋಸಿಟ್ಟು, ಇದು ಹೈಪಾಟಿನ್ಯೂಸು. ಸೊ ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂದರೆ ಸೈನ್ ಥೀಟಾ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಬಂದರೆ ಇಟ್ ಈಸ್ ವಾಟ್? ಆಪೋಸಿಟ್ ಏನಾಗಿದೆ ನೋಡಿ. ಸೊ ಆಪೋಸಿಟ್ ವಿಲ್ ಬಿ, ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ರೇಡಿಯಸ್ಸು, ಅಡ್ಜಾಸೆಂಟ್ ಅಂದರೆ ಹೈಪಾಟಿನ್ಯೂಸ್ ಅಂದರೆ ಸ್ಲ್ಯಾಂಟ್ ಹೈಟು. ಸೈನ್, ವಾಟ್ ಈಸ್ ಥೀಟಾ? 60 ಡಿಗ್ರಿ ಈಸ್ ಈಕ್ವಲ್ ಟು ರೇಡಿಯಸ್ ಡಿವೈಡೆಡ್ ಬೈ ಸ್ಲ್ಯಾಂಟ್ ಹೈಟ್ ಅಂದರೆ 8. ಸೊ ವಾಟ್ ಈಸ್ ಸೈನ್ 60 ಡಿಗ್ರಿ? √3/2 ಈಸ್ ಈಕ್ವಲ್ ಟು R/8. ಆರ್ ಈಸ್ ಈಕ್ವಲ್ ಟು, ಈ 8ನ ಇಲ್ಲಿಗೆ ಮೇಲಿಗೆ ಮಲ್ಟಿಪ್ಲೈ ಮಾಡಿ, 8√3 ಡಿವೈಡೆಡ್ ಬೈ 2. 2 1s 2 4s. ಸೊ ಆರ್ ಈಸ್ ಈಕ್ವಲ್ ಟು 4√3. ಸೊ ನೀವು ಡೈರೆಕ್ಟಾಗಿ ಬೇಕಾದ್ರೆ ಇನ್ಸ್ಟೆಡ್ ಆಫ್ ಫೈಂಡಿಂಗ್ ಹೈಟನ್ನು ಕಂಡುಹಿಡ್ಕೊಂಡು ಮಾಡೋದು ಬದಲು ಡೈರೆಕ್ಟಾಗಿ ನೀವು ಸೈನ್ ಥೀಟಾ ಯೂಸ್ ಮಾಡಿದ್ರೆ ರೇಡಿಯಸ್ಸು ಡೈರೆಕ್ಟಾಗಿ ಬರುತ್ತೆ. ಇಫ್ ರೇಡಿಯಸ್ ಈಸ್ 4√3, ದೆನ್ ಡಯಾಮೀಟರ್ ಈಸ್ ಈಕ್ವಲ್ ಟು 2 ಇಂಟು ರೇಡಿಯಸ್, ದಟ್ ಈಸ್ 2 ಇಂಟು 4√3. ಸೊ 2 4s are 8√3. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಯಾಮೀಟರ್. ಈ ರೀತಿ ನಾವು ಡಯಾಮೀಟರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಯಿತು. ಇದಾದಮೇಲೆ ಲೆಟ್ ಅಸ್ ಗೋ ಫಾರ್ ಅನದರ್ ಕ್ವಶನ್. ಅದು ಯಾವುದಪ್ಪ ಅಂದರೆ, ಸೊ ಲೆಟ್ ಅಸ್ ಫೈಂಡ್ ಔಟ್ ದ 80th ಕ್ವಶನ್.
ಏನಿದೆ 80th ಕ್ವಶನ್, ಇ ಆಸ್ ಗಿವನ್ CSA ಆಫ್ ಎ ಸರ್ಕ್ಯುಲರ್ ಸಿಲಿಂಡರ್ ಇಸ್ 440 ಸೆಂಟಿಮೀಟರ್ ಸ್ಕ್ವಯರ್. ಸೊ ಸಿಲಿಂಡರ್ದು ಏನು ಕೊಟ್ಟಿದ್ದಾನೆ, ಸೊ CSA ಕೊಟ್ಟಿದ್ದಾನೆ. ಸೊ CSA ಇಸ್ ಈಕ್ವಲ್ ಟು 440 ಸೆಂಟಿಮೀಟರ್ ಸ್ಕ್ವಯರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಆ್ಯಂಡ್ ದ ರೇಡಿಯಸ್ ಆಫ್ ಇಟ್ಸ್ ಸರ್ಕ್ಯುಲರ್ ಬೇಸ್, ರೇಡಿಯಸ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹಾಗಾದರೆ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ಸಿಲಿಂಡರ್ನ ವಾಲ್ಯೂಮ್ನ ನೀವು ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನೀವು CSA ಮತ್ತು ರೇಡಿಯಸ್ನ ಯೂಸ್ ಮಾಡಿಕೊಂಡು ಫಸ್ಟು ಹೈಟನ್ನು ಫೈಂಡ್ ಔಟ್ ಮಾಡಿ. ಫೈಂಡ್ ದ ಹೈಟ್ ಆಫ್ ದಿ, ಸೊ ಯು ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದಿ ಸಿಲಿಂಡರ್. ಸೊ ಸಿಲಿಂಡರ್ನ ಹೈಟನ್ನು ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ CSA? CSA is equal to 2 pi RH. ಸೊ CSA ಅಂದರೆ 440 is equal to 2 into pi ಅಂದರೆ 22/7 into radius 7 into h. 7 ಕ್ಯಾನ್ಸಲ್ ಆಯಿತು. h is equal to 440 divided by ಇವೆರಡು ಡಿನಾಮಿನೇಟರ್ ತಗೊಂಬನ್ನಿ, 2 into 22. 22 2s are 44 1s are 44 10s are. Therefore the height of the cylinder is, so that is 10 centimeter. ಈಗ ಲಿಸ್ಟ್ ಮಾಡ್ಕೊಳ್ಳಿ, ಏನು ಕೊಟ್ಟು ವಾಲ್ಯೂಮ್ ಬೇಕು ನಮಗೀಗ. ಹೈಟು ಗೊತ್ತಾಯಿತು 10 ಸೆಂಟಿಮೀಟರ್, ರೇಡಿಯಸ್ ಅವನೇ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್, ವಾಲ್ಯೂಮ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಾಟ್ ಈಸ್ ದ ಫಾರ್ಮುಲಾ? V is equal to pi r square h. V is equal to 22/7 into r square. r square ಅಂದರೆ 7 into 7 into h ಅಂದರೆ 10. ಸೊ ಈಗ ನಮ್ಗೆ ಎಷ್ಟು ಬರುತ್ತೆ, 7 1s 7 1s. ವಾಲ್ಯೂಮ್ ಈಸ್ ಈಕ್ವಲ್ ಟು 22 into 7. 22 7s are 154. ಇನ್ನು ವಾಟ್ ಈಸ್ ದ ರಿಮೈನಿಂಗ್ into 10. Therefore volume of a cylinder is equal to 154 10s are 1540 cc. So 1540 cc is the volume of a given cylinder. So like this we have to find out the volume of a cylinder. Now let us move for 81st question. Let us go for 81st question. A bag contains 2 green, 3 red and 4 black balls. A ball is taken out from the bag at random. Find the probability that the selected ball is ಒಂದು ನಾಟ್ ಗ್ರೀನು ಇನ್ನೊಂದು ನಾಟ್ ಬ್ಲ್ಯಾಕ್. ಫಸ್ಟು ಏನು ಮಾಡೋಣ ಅಂದರೆ, ಫಸ್ಟು NF ಟೋಟಲ್ ಸ್ಯಾಂಪಲ್ ಸ್ಪೇಸನ್ನು ಫೈಂಡ್ ಔಟ್ ಮಾಡಿದರೆ 2 ಗ್ರೀನ್ ಪ್ಲಸ್ 3 ರೆಡ್ ಪ್ಲಸ್ 4 ಬ್ಲ್ಯಾಕ್. ಟೋಟಲಿ ಎಷ್ಟು ಕಲರ್ ದಟ್ ಈಸ್ ಬಾಲ್ ಇದೆ ಅಂತ ಕೌಂಟ್ ಮಾಡ್ಕೊಳೋದಾದರೆ, ಸೊ ಟೋಟಲಿ 9 balls ವಿಲ್ ಬಿ ದೇರ್. ಸೊ ಅದರೊಳಗಡೆ ಫಸ್ಟ್ನೇ ಕ್ವಶನ್ಗೆ ಬರೋಣ. ಸೊ ಇನ್ ದ ಫಸ್ಟ್ ಕ್ವಶನ್, ಸೊ NF is equal to 9 ಆ್ಯಂಡ್ NA is equal to, ಅವನೇನಂತ ಹೇಳಿಯಾನೆ, ನಾಟ್ ಗ್ರೀನ್ ಅಂತ ಹೇಳಿಯಾನೆ. ಹಾಗಾದರೆ ಗ್ರೀನ್ನ ಬಿಟ್ಬಿಡ್ಬೇಕು ನೀವು. ಸೊ ಗ್ರೀನ್ನ ಬಿಟ್ಟರೆ ಇನ್ನೆಷ್ಟು ಬಾಲ್ ಉಳಿಯುತ್ತೆ ನೋಡ್ಕೋಬೇಕು. ಸೊ 3 + 4 ದಟ್ ಈಸ್ ಈಕ್ವಲ್ ಟು 7. ಹಾಗಾದರೆ P of A is equal to question mark. So P of A is equal to N of A divided by N of S. So P of A is equal to N of A ಅಂದರೆ 7 divided by N of S ಅಂದರೆ 9. So answer is 7/9. Then coming to second question, ಅವನೇನಂತ ಹೇಳ್ತಾನೆ, ಸೆಕೆಂಡ್ ಕ್ವಶನ್ಗೂ ಕೂಡ ಸ್ಯಾಂಪಲ್ ಸ್ಪೇಸು ಇಟ್ ವಿಲ್ ಬಿ 9 ಓನ್ಲಿ. ಸೊ N of B is equal to ನಾಟ್ ಬ್ಲ್ಯಾಕ್. ಸೊ ಬ್ಲ್ಯಾಕ್ನ ಬಿಟ್ಬಿಡಿ. ಸೊ ಬ್ಲ್ಯಾಕ್ ಅಂದರೆ 4 ಬಿಟ್ಬಿಡಬೇಕು. ಹಾಗಾದ್ರೆ ಉಳಿಯೋದು 2 + 3 ಇಟ್ ಈಸ್ 5. ಸೊ P of B is equal to question mark. ಸೊ P of B is equal to N of B divided by N of S. ಸೊ P of B is equal to N of B ಅಂದರೆ 5 divided by N of S ಅಂದರೆ 9. So 5 divided by 9 is the probability of selecting such that the ball selected is not a black ball. So ಮೊದಲನೇದು ಇಟ್ ಈಸ್ ನಾಟ್ ಎ ಗ್ರೀನ್ ಬಾಲ್, ಎರಡನೇದು ಇಟ್ ಈಸ್ ನಾಟ್ ಎ ಬ್ಲ್ಯಾಕ್ ಬಾಲ್. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಕಮಿಂಗ್ ಟು ದ 82nd ಕ್ವಶನ್, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,0 and 0,5 is 5 units and y is positive, then what is the value of y? So 3,0 ಅಂತ ಕೊಟ್ಟಿದ್ದಾನೆ, that you take it as x1 y1.
0, y ಅಂತ ಕೊಟ್ಟಿದ್ದಾನೆ. ದಟ್ ಯು ಟೇಕ್ ಇಟ್ ಆಸ್ x2 y2. ಸೊ ಅವೆರಡರ ನಡುವೆ ಎರಡು ಪಾಯಿಂಟ್ಗಳ ನಡುವೆ ಡಿಸ್ಟೆನ್ಸು 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವೀಗ ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ ವ್ಯಾಲ್ಯೂ ಆಫ್ y. ದ ವ್ಯಾಲ್ಯೂ ಆಫ್ y ಶುಡ್ ಬಿ ಪಾಸಿಟಿವ್ ಅಂತ ಹೇಳಿದ್ದಾನೆ. ಸೊ ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ d is equal to square root of x2 minus x1 whole square plus y2 minus y1 whole square. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ 5 is equal to square root of x2 ಎಷ್ಟಿದೆ 0 ಮೈನಸ್ x1 ಅಂದರೆ 3 ಹೋಲ್ ಸ್ಕ್ವೇರ್ ಪ್ಲಸ್ y2 y ಮೈನಸ್ 0 ಹೋಲ್ ಸ್ಕ್ವೇರ್. ಈ ಕಡೆ ಸ್ಕ್ವೇರ್ ರೂಟ್ ತೆಗೀರಿ, ಈ ಕಡೆ ಸ್ಕ್ವೇರ್ ಹಾಕ್ಕೊಳ್ಳಿ. ಸೊ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಮೈನಸ್ 3 ಹೋಲ್ ಸ್ಕ್ವೇರ್, y ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ y ಸ್ಕ್ವೇರ್. ಸೊ 5 ಸ್ಕ್ವೇರ್ ಬಿಕಮ್ 25 ಮೈನಸ್ 3 ಹೋಲ್ ಸ್ಕ್ವೇರ್ ಬಿಕಮ್ 9 ಪ್ಲಸ್ y ಸ್ಕ್ವೇರ್. ಈ ಪ್ಲಸ್ 9 ಈ ಕಡೆ ಶಿಫ್ಟ್ ಮಾಡಿ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 16. y is equal to square root of 16. Therefore, y is equal to square root of 16 is 4. So like this, we have to solve 82nd question. Then coming to 83rd question. So 83ನೇ ಕ್ವಶನ್ಗೆ ಬರೋಣ. ಅವನೇನು ಹೇಳಿಯಾನೆ, in the given figure, a quadrilateral ABCD is drawn to circumscribe a circle, then prove that AB plus CD is equal to AD plus BC ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಾವು ಲೆಟಸ್ ನೋಡಿ, ಅದಕ್ಕೆ ನಾವು ಈ ಫಿಗರನ್ನು ಹಾಕೋಣ. ಲೆಟಸ್ ಯೂಸ್ ದಿಸ್ ಫಿಗರ್ನ. ಈ ಫಿಗರ್ನ ಯೂಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಕೊಟ್ಟಿದ್ದಾನೆ. ಸೊ ಈ ಫಿಗರ್ನ ನೋಡಿಕೊಂಡು ನಾವಿಲ್ಲಿ ಸೊ ವಿ ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ಇದನ್ನು ಫಿಗರ್ ನೋಡಿ, ಇಲ್ಲಿದೆ ಫಿಗರು, ಇದೇ ಫಿಗರ್. ABCD is a quadrilateral. So inside the quadrilateral there will be a circle, and this circle touches the quadrilateral at PQRS. ಆಯಿತು. ಹಾಗಾದರೆ ಇದು ನೋಡಿ, ಇದು ಟ್ಯಾಂಜೆಂಟ್ ಆಗುತ್ತೆ, ಸರಿ, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ ಅಂದರೆ AP ಮತ್ತು ASಗಳು ಟ್ಯಾಂಜೆಂಟು. ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ ಅಂದರೆ BQ ಮತ್ತು BPಗಳು ಟ್ಯಾಂಜೆಂಟು. ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ ಅಂದರೆ CR ಮತ್ತು CQ ಟ್ಯಾಂಜೆಂಟು. ಇದು ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ ಅಂದರೆ DR ಮತ್ತು DS ಟ್ಯಾಂಜೆಂಟ್ ಆಗುತ್ತೆ. ಸೊ ಇದನ್ನೇ ನಾವು ಯೂಸ್ ಮಾಡಿಕೊಂಡು ಸೊ ಲೆಟಸ್ ಸಾಲ್ವ್ ದಿಸ್ ಒನ್. ಈಗ ಇದನ್ನು ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲು ನಾನು ಇಫ್ ಐ ಟೇಕ್ A as the ನಾನೀಗ ಐ ವಿಲ್ ಟೇಕ್ A as the that is what we call it as external point ಅಂತ ತಗೊತೀವಿ. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ತಗೊಂಡ್ರೆ ಸೊ ಏನೇನು ಬರ್ತದೆ ಅಂತ ನೋಡ್ತಾ ಹೋಗೋಣ. ಇಫ್ ಐ ಟೇಕ್ A as an external point, ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ತಗೊಂಡ್ರೆ ಸೊ ಏನು ಸಿಗುತ್ತೆ ಅಂತ ನೋಡಿ. ಇಫ್ ಐ ಟೇಕ್ A as the external point, then what I will get, AP is equal to AS. ನೋಡಿ, ಇದನ್ನು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ತಗೊಂಡ್ರೆ AP ಮತ್ತು AS ಟ್ಯಾಂಜೆಂಟ್, ಸೊ ದೇ ಆರ್ ಈಕ್ವಲ್. ಯು ಕಾಲ್ ಇಟ್ ಆಸ್ 1. ನೆಕ್ಸ್ಟು ಅದಾದಮೇಲೆ ಬಿನ ನಾನು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ BP is equal to BQ. ಸೊ BP is equal to BQ. ಸೊ ಯು ಕಾಲ್ ಇಟ್ ಆಸ್ ಈಕ್ವೇಷನ್ 2. ಸಿನ ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ತಗೊಂಡ್ರೆ ನಾನು ಸೊ ನಾನೀಗ ಏನು ಮಾಡ್ತೀನಪ್ಪ ಅಂದರೆ ಸೊ CQ ಈಸ್ ಈಕ್ವಲ್ ಟು CR. ನೋಡಿ, CQ ಎಷ್ಟಿರುತ್ತೋ CR ಕೂಡ ಅಷ್ಟೇ ಇರುತ್ತೆ. ಸೊ ದಿಸ್ ಯು ಕಾಲ್ ಇಟ್ ಆಸ್ ಈಕ್ವೇಷನ್ 3. ಇಫ್ ಐ ಟೇಕ್ D ಆಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ದೆನ್ DR and DS. ಸೊ DR ಈಸ್ ಈಕ್ವಲ್ ಟು ಅಥವಾ DS is equal to DR. ಇದನ್ನು ಯು ಕಾಲ್ ಇಟ್ ಆಸ್ ಈಕ್ವೇಷನ್ 4. ಈಗ ನೀವೇನು ಮಾಡಬೇಕು, ಆ್ಯಡ್ ಆಲ್ ದ ಈಕ್ವೇಷನ್ 1 + 2 + 3 + 4 4 ಆ್ಯಡ್ ಮಾಡಿ. ಸೊ 4 ಆ್ಯಡ್ ಮಾಡಿದ್ರೆ ಫಸ್ಟ್ ಆ್ಯಡ್ ಆಲ್ ದ ರೈಟ್ ಸೈಡ್, ಸರಿ ಲೆಫ್ಟ್ LHS ಆ್ಯಡ್ ಮಾಡಿ. AP + BP + CQ
ಪ್ಲಸ್ ಡಿ ಎಸ್. ನೆಕ್ಸ್ಟು ಎಲ್ಲದನ್ನೂ ಯು ಆ್ಯಡ್ ಆಲ್ ದಿ ಯಾವುದನ್ನು ಆ್ಯಡ್ ಮಾಡಬೇಕೀಗ, ಆ್ಯಡ್ ಆಲ್ ದಿ. ನೋಡಿ ಇಲ್ಲೊಂದು ಚೇಂಜ್ ಮಾಡ್ಕೊತೀನಿ ನಾನು, ಏನೂ ಇಲ್ಲ, ಈ ಕಡೆ ಸಿ ಆರ್ ಬರ್ಕೊಂಡು ಈ ಕಡೆ ಸಿ ಕ್ಯೂ ಬರ್ಕೊತೀನಿ ಒಂದು. ಎರಡನೇದು ಡಿ ಆರ್ನ ಈ ಕಡೆ ಬರ್ಕೊಂಡು ಡಿ ಎಸ್ ಈ ಕಡೆ ಬರ್ತೀನಿ. ಆ್ಯಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ಬರ್ಕೊಂಡ್ಮೇಲೆ ಯಾವ ಕಡೆ ಬೇಕಾದ್ರೂ ಬರ್ಕೋಬೋದು. ಹಾಗಾದ್ರೆ ಈ ಕಡೆ ಎ ಪಿ ಬರ್ಕೊಂಡೆ, ಬಿ ಪಿ ಬರ್ಕೊಂಡೆ, ಸಿ ಕ್ಯೂ ಬದಲು ಸಿ ಆರ್ ಅಂತ ಬರಿತೀನಿ, ಡಿ ಎಸ್ ಬದಲು ಡಿ ಆರ್ ಅಂತ ಬರಿತೀನಿ. ಆಯಿತು. ಇನ್ನು ಈ ಕಡೆ ಬರೋಣ. ಆ್ಯಡ್ ಆಲ್ ದ ಆರ್ ಎಚ್ ಎಸ್, ಎ ಎಸ್ ಪ್ಲಸ್ ಬಿ ಕ್ಯೂ, ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ಓಕೆ. ಈಗ ನೋಡಿ ಇವರಿಬ್ಬರನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಎ ಪಿಗೆ ಬಿ ಪಿ ಸೇರಿಸಿದ್ರೆ ಯು ವಿಲ್ ಗೆಟ್ ಎ ಬಿ. ಎ ಪಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ನೆಕ್ಸ್ಟು ಸಿ ಆರ್ಗೆ ಡಿ ಆರ್ನ ಆ್ಯಡ್ ಮಾಡಿ. ಇಫ್ ಯು ಆ್ಯಡ್ ಸಿ ಆರ್ ಆ್ಯಂಡ್ ಡಿ ಆರ್ ಯು ವಿಲ್ ಗೆಟ್, ಸಿ ಆರ್ನ ಡಿ ಆರ್ಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಿ ಡಿ. ಸೊ ವಾಟ್ ಯು ವಿಲ್ ಗೆಟ್ ಸಿ ಡಿ ಈಸ್ ಈಕ್ವಲ್ ಟು ನೆಕ್ಸ್ಟು ಬಿ ಕ್ಯೂನ ಸಿ ಕ್ಯೂಗೆ ಆ್ಯಡ್ ಮಾಡಿ, ಏನು ಬರುತ್ತೆ ನೋಡಿ. ಸೊ ಬಿ ಕ್ಯೂಗೆ ಸಿ ಕ್ಯೂ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಬಿ ಸಿ ಪ್ಲಸ್ ಎ ಎಸ್ನ ಡಿ ಎಸ್ಗೆ ಆ್ಯಡ್ ಮಾಡಿ, ಎ ಎಸ್ನ ಡಿ ಎಸ್ಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಡಿ ನೋಡಿ. ಸೊ ವಾಟ್ ವಿ ಹ್ಯಾವ್ ಟು ಪ್ರೂವ್, ವಿ ಹ್ಯಾವ್ ಟು ಕ್ವಶನಲ್ಲಿ ಏನಿದೆ. ಸೊ ಇನ್ ದ ಕ್ವಶನ್ ಈ ಟೋಲ್ಡ್ ಟು ಪ್ರೂವ್ ದಟ್. ಸೊ ಕ್ವಶನಲ್ಲಿ ಏನಿದೆ ನೋಡಿ ಪ್ರೂವ್ ಮಾಡೋದಕ್ಕೆ. ಸೊ ವಾಟ್ ಹಿ ಹ್ಯಾಸ್ ಗಿವನ್, ಎ ಬಿ ಪ್ಲಸ್ ಸಿ ಡಿ, ಎ ಬಿ ಪ್ಲಸ್ ಸಿ ಡಿ ಬಂತು, ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ. ನೋಡಿ ಎ ಡಿ ಪ್ಲಸ್ ಬಿ ಸಿ ಬಂತು. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಪ್ರೂವ್ ದಟ್. ನೋಡಿ ಈ ಕಡೆ ಸಿ ಆರು ಸಿ ಕ್ಯೂ, ಈ ಕಡೆ ಡಿ ಆರು ಡಿ ಎಸ್. ಸೊ ಈ ರೀತಿ ಬರ್ಕೊಂಡು ಸೊ ನಾವು ಈ ಪ್ರಾಬ್ಲಮನ್ನು ಹೀಗೆ ಸಾಲ್ವ್ ಮಾಡಬೇಕು. So thank you very much.